pizza. It's full of sand. It's 10 minutes. Oh, nakandama. ಇಮಿಗ್ರೇಷನ್ಗೆ ಎಷ್ಟು ದೊಡ್ಡ ಕ್ಯೂ ಅಂದರೆ ಆಲ್ಮೋಸ್ಟ್ ಒಂದು 2 hours ಆಗುತ್ತೆ ನಿಂತರೆ, ಅಷ್ಟು ಕ್ಯೂ ಇತ್ತು. Okay, welcome to Naka Hotel. Thank you. Hello, good morning. Welcome back to my YouTube channel. ಇವತ್ತು we are traveling somewhere. I'm not sure ನಿಮ್ಗೆ ಆಲ್ರೆಡಿ ತಮ್ನೇಲಲ್ಲಿ ಗೊತ್ತಾಗಿರುತ್ತೋ ಇಲ್ವೋ ಅಂತ, ಬಟ್ ಗೊತ್ತಾಗಿಲ್ಲ ಅಂದರೆ ವೇಟ್ ಫಾರ್ ಸಮ್ ಟೈಮ್. ಸೊ we are heading to the airport. Hello. Inaya? Inaya, say hi. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋ ರೀಸನ್ ಇಸ್ ಫಾರ್ ಅ ವೆರಿ 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 ಸ್ಪೆಷಲ್ ರೀಸನ್. ಸೂಪರ್ ಎಕ್ಸೈಟೆಡ್. ಟ್ರಾವೆಲ್ ಮಾಡಬೇಕು ಅಂದ ತಕ್ಷಣ ನೋಡಿ ಲೈಟಾಗಿ ಪಿಂಪಲ್ ಬರ್ತಾ ಇದೆ. ಬರ್ತಿದೆ. ನಿನ್ನೆ ಸಂಜೆವರೆಗೂ ಇರಲಿಲ್ಲ, ಇವತ್ತು ಆಲ್ರೆಡಿ ನೋಡಿ. ಐ ಥಿಂಕ್ ದಿಸ್ ಇಸ್ ಎವ್ರಿ ಗರ್ಲ್ಸ್ ಪ್ರಾಬ್ಲಮ್. ಐ ಥಿಂಕ್ ಬಾಯ್ಸ್ ಪ್ರಾಬ್ಲಮ್ ಟೂ, ಗೊತ್ತಿಲ್ಲ, ಬಟ್ ನಮಗಂತೂ ಎವ್ರಿ ಟೈಮ್ ಇಸ್ ದ ಸೇಮ್. ಇದು ಇನ್ನೂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರುತ್ತೆ. ಸೊ ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಆ್ಯಸ್ ವೆಲ್. ಈಕ್ವಲಿ ನರ್ವಸ್, ಯಾಕಂದರೆ ಸ್ವಲ್ಪ ಲಾಂಗರ್ ಡ್ಯೂರೇಷನ್ದು. ಸೊ ಅವಳು ಹೋಪ್ಫುಲಿ ಶಿಲ್ ಬಿ ಫೈನ್ ಇನ್ ದ ಫ್ಲೈಟ್ ಥ್ರೂ ಔಟ್ ದ ಜರ್ನಿ. ಆ್ಯಂಡ್ super excited. Hope this is going to be our best trip so far. What say? 100%. Yeah. Almost reach agayitu airport. Inu margidale. So there's also ready. We are ready to get down. 3 ನಿಮಿಷ ಇದೆ. How excited are you, sir? Very excited. How excited are you? ವೆರಿ ಮಚ್. ರಾತ್ರಿ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ, ಅಷ್ಟು ಎಕ್ಸೈಟ್ಮೆಂಟ್. ಆನೆಸ್ಟ್ಲಿ 2 hours ಮಲಗಿದ್ರೆ ಹೆಚ್ಚು. ನಾನು 2 hours ಮಲಗಿಲ್ಲ. ಅವನು ಕೆಲಸ ಇತ್ತು, ಅದಕ್ಕೆ ಮಾಡಿಲ್ಲ. ಅವನ ಕೆಲಸ ಇತ್ತು, ಹಾಗಾಗಿ ಅವ್ನು ನಿದ್ದೆ ಮಾಡಿಲ್ಲ. ಬಟ್ ನನಗೆ ಇಫ್ ಐ ಆಮ್ ಎಕ್ಸೈಟೆಡ್ ಟು ಗೋ ಸಮ್ವೇರ್ ನಂಗೆ ನಿದ್ದೆ ಬರೋಲ್ಲ. ಹಾಗಾಗಿ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಐ ನಾಟ್ ಸ್ಲೀಪ್. ನಾನು 2 hours ಮಲಗಿಲ್ಲ ನೈಟು. ಈಗ ನೋಡೋಣ, probably I'll take a nap in the flight, but yeah, you too. And ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. If time permits, we'll have something before boarding. ನೋಡೋಣ, ಅದಲ್ಲಿ ಹೋಗಿ ಡಿಸೈಡ್. ಶಾಪಿಂಗ್ ಬೇರೆ ಮಾಡ್ಬೇಕಂತಿದೆಯಲ್ಲ. ಶಾಪಿಂಗ್ ಎಸ್ ಮಾಡಬೇಕು, ನೋಡೋಣ ಟೈಮ್ ಆದರೆ. ಸೊ ನಾವು 6 ಗಂಟೆಗೆ ಹೊರಟಿದ್ದು, 5:30ಗೆ ಹೊರಡಬೇಕು ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು. 6 ಗಂಟೆ ಆಗಿತ್ತು ನಾವು ಹೊರಟಾಗ. ಆರ್ ಫ್ಲೈಟ್ ಇಸ್ ನಾವು ಎಟ್ 9:45. ಸೊ ಚೆಕ್ ಇನ್ ಎಲ್ಲ ಆಗಿ ಸೆಕ್ಯೂರಿಟಿ ಎಲ್ಲ ಆಗಬೇಕಲ್ಲ ಇನ್ನು. ಸೊ ದಟ್ ವಿಲ್ ಟೇಕ್ ಟೈಮ್ ಅಲ್ವಾ, ನೋಡೋಣ. ಇದ್ಲು ಏನು ಚಿನಿ, ಗುಡ್ ಮಾರ್ನಿಂಗ್. எங்கப்பா இருந்திருக்கு சங்கரி? So Sidri is getting our luggage, waiting. Sid is helping us with the luggage as usual. ಇವಳು ಇನಾಯ ಹಿಂಗೆ ಗೊತ್ತಾ, ಆ ಸ್ಟ್ರೋಲರ್ ತಂದಿದ್ರು, ಅದ್ರಲ್ಲಿ ಕೂತ್ಕೊಳ್ಳತ್ತಾ ಇಲ್ಲ, ಅಳ್ತಾ ಇದ್ದಾಳೆ. ದ್ಯಾಟ್ಸ್ ದ ರಿಯಾಲಿಟಿ ಆಫ್ ಕಿಡ್ಸ್. ಐ ಫೀಲ್ ತಂದಿದ್ದೀವಿ ಅಲ್ಲಿ ಯೂಸ್ ಮಾಡೋಣ ಅಂತ, ಬಟ್
ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಅನ್ನೋ ಥರ. ಅದ್ರಲ್ಲಿ ಅವಳು ಕೂರೋದು ತುಂಬ ಕಷ್ಟ. ಅವಳು ಅಂತಲ್ಲ, ಐ ಹರ್ಡ್ ಅ ಲಾಟ್ ಆಫ್ ಮಾಮ್ಸ್ ಸೇ ದ ಸೇಮ್ ಥಿಂಗ್. ಬಟ್ ಯಾ ಅಟ್ಲೀಸ್ಟ್ ಅಲ್ಲಿ ಯೂಸ್ ಮಾಡೋಣ ಅಂತ. ಅಳ್ತಾ ಇದ್ದಾಳೆ ಅದ್ರಲ್ಲಿ ಕೂರ್ಸೋಕ್ಕೆ ಹೋದರೆ. ಅವಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಗೇಜ್ ಚೆಕ್ ಇನ್ ಆಗಾಯಿತು. ಸೆಕ್ಯೂರಿಟಿ ಚೆಕ್ ಇನ್ ಹತ್ರ ಹೋಗ್ಬೇಕೀಗ. ಚೆಕ್ ಇನ್ ಎಲ್ಲ ಆಗಾಯಿತು. ಸೆಕ್ಯೂರಿಟಿ ಚೆಕ್ ಇನ್ನು ಮುಗೀತು. ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಈಗ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಟೈಮೇನ ಬೇಬಿ? ಟೈಮು 9 ಗಂಟೆ ಅನಿಸುತ್ತೆ. 9 ಆಗೋಯ್ತಾ? 8:45. ಬೋರ್ಡಿಂಗ್ ಸ್ಟಾರ್ಟ್ಸ್ ಅಟ್ 8:45 ಅಂದಿದ್ರು. ಬಟ್ ಐ ಥಿಂಕ್ ವಿ ಕ್ಯಾನ್ ಮ್ಯಾನೇಜ್ ಟು ಗೆಟ್ ಸಮ್ ಕಾಫಿ. ಡ್ಯೂಟಿ ಫ್ರೀ. ಡ್ಯೂಟಿ ಫ್ರೀಗೆ ಬಂದ್ಬಿಟ್ವಿ. ನೋಡೋಣ ಸಿದ್ಧಾಂತ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾನ ಅಥವಾ ಕಾಫಿ ಶಾಪಲ್ಲಿ. ಗುಡ್. ನಂಗೆ ಹಿಂಗೆ ಬರ್ದು. It's nice. Huh? It's nice. Very nice. This is the new launch. Oh, yeah, they do. Blooming Buddhism actually. It's the only this Indian Nepal Chinese people they believe that it's a good life. ಅವ್ರು ತುಂಬ ತಗೊಂಡು ಹೋಗ್ತಾರೆ ಇದನ್ನ. ತುಂಬ ಚೆನ್ನಾಗಿದೆ. I'll go with. Did you like this? Yeah, it's very nice. Shall we go with this? There is an offer also. 100 ml it's 15,800. Just 300 rupees more you'll get 150. Wow. Yeah. Oh my God. How Price glitch ಇದೆ. ಸೊ ಜಸ್ಟ್ ಬೋರ್ಡ್ ಆದ್ವಿ. ಬೋರ್ಡ್ ಆಯಿತು. ಸೊ ವಿ ಆರ್ ಇನ್ ದ ಫ್ಲೈಟ್ ರೈಟ್ ನೌ. Everything was peaceful. Everything was pretty quick. But yes, we ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಅವಳಿಗೆ ನನ್ನ ಮೇಲೆ ಕೋಪ ಇದೆ. ನನಗೆ ಕೋಪ ಏನಿಲ್ಲ. ಬಟ್ ಇನ್ನೂ ಸ್ವಲ್ಪ ಅವಳು ಎದ್ದು ಅವಳಿಗೆ ನಿದ್ದೆ ಸರಿ ಹೋಗಿಲ್ಲದೆ ಇರೋದ್ರಿಂದ ಕ್ರ್ಯಾಂಕಿ ಆಗಿದ್ದಾಳೆ. ಇಸ್ ಆಲ್ರೆಡಿ ಟೇಕಿಂಗ್ ದ ಫೀಡ್ ಅಷ್ಟೇ. ದಟ್ಸ್ ದ ಅಪ್ಡೇಟ್. बच्चों के साथ यात्रा समारोह में कृपया ये सुनिश्चित कर लें कि सीट बेल्ट संकेत बंद होने तक बच्चे अपनी सीट बेल्ट लगाए रखें. धन्यवाद. Ladies and gentlemen, passengers traveling with children are kindly reminded to ensure that children are properly secured with the seat belt fastened until the seat belt sign has been switched off. Thank you. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಲ್ಯಾಂಡ್ ಆಗಬೇಕು, ಇನ್ನೂ ಆಗಿಲ್ಲ. ಇನಾಯ ಮಲಗಿದ್ಲು. ಸ್ಟಾರ್ಟಿಂಗಲ್ಲಿ ತುಂಬ ಹೊತ್ತು ಆಟಾಡ್ತಿದ್ಲು. ಹಿಂದ್ಗಡೆ ಸೀಟಲ್ಲೂ ಯಾವುದೋ ಒಂದು ಮಗು ಇದೆ ಅವ್ರ ಜೊತೆ. ಅದಾದಮೇಲೆ ಆಲ್ಮೋಸ್ಟ್ 2.5 hours ಮಲಗಿದ್ದಾಳಲ್ಲ. ಎಸ್, ಜಸ್ಟ್ ಎದ್ಲು. ಇನ್ನೂ ಲ್ಯಾಂಡ್ ಆಗಿಲ್ಲ. ಹಾಯ್ ಪಣ್ಣಜಕ. ಹಾಯ್. ಇವಾಗ ಇನ್ನೊಂದು 5 minutes ಐ ಗೆಸ್ ಲ್ಯಾಂಡ್ ಆಗ್ತೀವಿ. ಇಲ್ಲಿ ನೋಡಿ, ಅವರು ಪೈಲಟ್ ಅನೌನ್ಸ್ ಮಾಡೋವಾಗ ಹಿ ಸೆಡ್ ವೆದರ್ ಇಸ್ 30 degrees Celsius ಅಂತ ಟೆಂಪ್ರೇಚರು. ಸೊ ಇಟ್ ವಿಲ್ ಬಿ
hot, most probably. Very nice. That was 6, huh? Look how beautiful it is from the top. ಅಲ್ಲಿ ಐಲ್ಯಾಂಡ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆವಾಗಲಿಂದ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ ಫ್ರಮ್ ಲಾಸ್ಟ್ 10 minutes. I don't know if camera can make justice. ಎಷ್ಟು ಬ್ಯೂಟಿಫುಲ್ ಆಗಿದೆ. We are about to land. ಕೆಳಗಡೆ ಅಲ್ಲಿ ನಿಮಗೆ ಸ್ಪೀಡ್ ಬೋಟ್ಸ್ ಎಲ್ಲ ಕಾಣಿಸ್ತಿತ್ತು ಆವಾಗಲೇ. ಇವಾಗಲೂ ಕಾಣಿಸ್ತಿದೆ. ಐ ಡೋಂಟ್ ನೋ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯಲ್ಲ. ಅಲ್ಲಿ ನೋಡಿ ವಾಟರಲ್ಲಿ. ವಾವ್. ಮೇಡಮ್ ಬ್ಯುಸಿ ಇದ್ದಾರೆ, ಸರು ಬ್ಯುಸಿ ಇದ್ದಾರೆ. ಅಲ್ಲಿ ನೋಡಿ ಹೆಂಗೆ ಬರ್ತಿದೆ, ಸ್ಲೈಸ್ ಥ್ರೂ ಆಗ್ತಿರೋದು ಕ್ಲೌಡ್ಸ್. ಟಚ್ ಡೌನ್ ಫುಕೆಟ್. ಸಿದ್ಧಾಂತ್ ಸ್ಟ್ರೋಲರ್ನ ಚೆಕ್ ಮಾಡ್ತಾ ಇದ್ದಾನೆ ಎನ್ನುವುದು. ಅವಳು ಅಲ್ಲಿ ಕೂರ್ಲಿಲ್ಲ ಅಲ್ವಾ ಸ್ಟ್ರೋಲರಲ್ಲಿ. ಅವಳು ಹತ್ತು ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು ಅಂತ. ಎನಿವೇ ಅವಳು ಎತ್ಕೋ ಅಂತಿದ್ದಾಳೆ. ಸೊ ಚೆಕ್ ಇನ್ ಮಾಡಿಬಿಡೋಣ ಅಂತ ಅದನ್ನು ಚೆಕ್ ಇನ್ ಮಾಡಿಬಿಡಿದ್ವಿ. ಸೊ ಜಸ್ಟ್ ಚೆಕಿಂಗ್. ಸಿಕ್ತು, ಇಸ್ ಕಮಿಂಗ್. ಈಗ ಮಿಕ್ಕಿದ ಫಾರ್ಮ್ಯಾಲಿಟೀಸ್ ಮಾಡಿ ಹೊರಡಬೇಕು. ಚಿಕ್ಕು ಇನ್ನು ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಕ್ಯಾಬ್ ಕಾಯ್ತಾ ಇದ್ದೀವಿ. 10 ನಿಮಿಷ ಅಂತ ಹೇಳಿದ್ರು. ಸೊ ವಿ ಆರ್ ಜಸ್ಟ್ ವೇಟಿಂಗ್. ಅಲ್ಲಿ ಏರ್ಪೋರ್ಟಲ್ಲಿ ಶೂಟ್ ಮಾಡೋದು ಅಲೋ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಶೂಟ್ ಮಾಡಲಿಲ್ಲ. ಇಮಿಗ್ರೇಷನ್ಗೆ ಎಷ್ಟು ದೊಡ್ಡ ಕ್ಯೂ ಅಂದರೆ ಆಲ್ಮೋಸ್ಟ್ ಒಂದು 2 hours ಆಗುತ್ತೆ ನಿಂತರೆ, ಅಷ್ಟು ಕ್ಯೂ ಇತ್ತು. ಅದು ಫ್ರೀ ಎಂಟ್ರಿ. ಸೊ ಈ ನಾಯಂಗೆ ಫ್ರೀ ಅಂತ ಹೇಳಿದ್ರು, ಹಾಗಾಗಿ ನಾನು ಸಿದ್ಧಾಂತ ಸೇರಿ 1000 ಬಾತ್ ಪೇ ಮಾಡಿ ಸಪ್ರೇಟಾಗಿ ಇನ್ನೊಂದು ಎಂಟ್ರಿ ತೊಗೊಂಡು ಬಂದ್ವಿ. ಸೊ 10 ನಿಮಿಷದಲ್ಲಿ ಆಗೋಯ್ತು. ಅದನ್ನು ಬಿಟ್ಟು ಸಿಮ್ ತೊಗೊಂಡ್ವಿ. ಥ್ಯಾಂಕ್ಫುಲಿ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಾಗಿತ್ತು ಆಲ್ರೆಡಿ ಅಲ್ಲೇ. ಸೊ ಸಿಮ್ ಒಂದನ್ನು ತೊಗೊಂಡು ಹೊರಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ಗೆ. ಸಿಕ್ಕಾಬಟ್ಟೆ ಸೆಕೆ ಇದೆ ಇಲ್ಲಿ ಅಲ್ವಾ? ಹ್ಯೂಮಿಡಿಟಿ ತುಂಬ ಜಾಸ್ತಿ. ಹೌದು. ಹೊರಟ್ವಿ ಟುವರ್ಡ್ಸ್ ಅವರ್ ಸ್ಟೇ. ನಾವು ಹೋಗ್ತಾ ಇರೋದು ದ ನಾಕಾ ಫುಕೆಟ್ ಅಂತ. ನಾಕಾ ಐಲ್ಯಾಂಡ್ ಒಂದಿದೆ, ಅದು ಸಪ್ರೇಟು, ಅದು ಬೇರೆ. ಬಟ್ ಇದು ಪಟಾಂಗ್ ಬೀಚ್ ಹತ್ರ ಇರೋದು ದ ನಾಕಾ ಫುಕೆಟ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಊಟ ಇನ್ನೂ ಆಗಿಲ್ಲ, ಊಟ ಮಾಡಬೇಕು ಹೋಗಿ. ಸಿದ್ಧಾಂತ್ಗೆ ನನಗಿಬ್ರಿಗೂ ಹಸಿವು, ಇನ್ನೂಗೂ ಮಾಡಿಸ್ಬೇಕು. ಓನಮ್ಮ, ಓನ ಕಂದಮ್ಮ. ಅವಳು ಮಾತಾಡ್ತಾ ಇದ್ದಾಳೆ. ಸೊ ಇಲ್ಲಿಂದ ನಾಕಾಗೆ 1 hour ಅಂತ ಹೇಳಿದ್ರು. ತುಂಬ ಹಸಿವು ಆಗ್ತಿರೋದ್ರಿಂದ ಸಿದ್ಧಾಂತ ಆಸ್ಕ್ಡ್ ಹಿಮ್ ಟು ಸ್ಟಾಪ್ ಸಮ್ವೇರ್, ಒಂದು
ಒಂದು ಒಳ್ಳೆ 7-Eleven ಹತ್ರ ಅಟ್ಲೀಸ್ಟ್ ನಿಲ್ಲಿಸಿ ಅಂತ ಟು ಪಿಕ್ ಸಮಥಿಂಗ್ ಅಪ್. Quick bite. ಯಾ, ಹಾಗಾಗಿ ಪ್ರಾಬಬ್ಲಿ ವಿಲ್ ಟೇಕ್ ಅ ಸ್ಟಾಪ್ ಆ್ಯಂಡ್ ದೆನ್ ಗೋ ಟು ದ ನೋಡಿ ಎಲ್ಲಿ ಇಡ್ತಿದ್ದಾಳಂತ ನೋಡಿ. ತುಂಟಿ ಆಗ್ತಾ ಇದ್ದಾಳೆ ಅವಳು ಬರ್ತಾ ಬರ್ತಾ. You holiday, huh? Oh yeah. Only Phuket? No. Phuket, Krabi, Bangkok. Same 11 p.m. here, which is great. I can work from 11 p.m. to 1, 5, 6, 7 a.m. ಒಂದಲ್ಲ ರೆಕಾರ್ಡ್ ಮಾಡಿ ನೋಡ್ಕೊಂಡ್ರಿಕ್ಯಾ ರೋಡ್ ನೋಡಿ ನಾವು ಹೋಗ್ತಾ ಇರೋದು ಇದಕ್ಕೆ ಹೋಟೆಲ್ಗೆ ಹಿಂಗಿದೆ. ಎಷ್ಟು ಸಕ್ಕತ್ತಾಗಿದೆ. ಮಿನಿ ಕೂರ್ಗ್ ಥರ ಆಯ್ತು. ನಿಜ. busy husband is Yes. calculating the number of hours he'll work in the night and duration. ಬ್ರೆಡ್ ಆ್ಯಂಡ್ ಬಟರ್ ಮುಖ್ಯಮ್ಮ. ಹಸುವು ಅಂದರೆ ಹಸುವು. ಸಾರಿ. ಇಟ್ಸ್ ಓಕೆ. ಸೊ ಅವನಿಗೂ ಹಸುವು, ಯಾಕಂದರೆ ಅವನು ನಾನು ಒಟ್ಟಿಗೆ ತಿಂದಿದ್ದು ಲಾಸ್ಟು. ಕರೆಕ್ಟ್. ಹಾಗಾಗಿ ಇವಾಗ ಏನಾದರೂ ಒಂಚೂರು ಅರ್ಜೆಂಟಿಗೆ ಏನಾದರೂ ತೊಗೊಂಡು ಹೋಗೋದು. ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗೆ ಹೋಗೋಣ ಅನ್ಕೋತಾ ಇದ್ದೀವಿ. ಹೋಗ್ಲೇಬೇಕು, ಏನು Yes. ಹೋಗೋಣ ಅಂತ. ಇಲ್ಲಿ ಲ್ಯಾಂಡ್ ಆಗ್ತಾನೆ ಅದೇನಂತ ಗೊತ್ತಿಲ್ಲ, ಸಮ್ ಅಲರ್ಜಿ ಥರನೋ ಏನಂತ. ಯಾರಿಗೆ? ನನಗೇನೆ ಸಿಕ್ಕಾಬಟ್ಟೆ ಅಕ್ಷಿ ಏರ್ಪೋರ್ಟಲ್ಲೇ ಸ್ಟಾರ್ಟ್ ಆಯಿತು, ಇವಾಗವರೆಗೂ ಬರ್ತಾನೆ ಇದೆ ಅಕ್ಷಿ. ಮೂಗು ಒಂಥರ ಫೀಲಿಂಗ್ ಒಂಥರ ಕೋಲ್ಡ್ ಆದಂಗೆ. ಅದು ವೆದರ್ ಚೇಂಜ್ ಆಯ್ತಲ್ಲ ಅದೇ. ಇನ್ಸ್ಟೆಂಟ್ಲಿ. ಬಟ್ ಅಲ್ಲಿ ನಮ್ಗೆ ಏರ್ಪೋರ್ಟ್ ಹತ್ರ ಸ್ವಲ್ಪ ಸೆಕೆ ಅನ್ನಿಸ್ತಿತ್ತು. ಇಲ್ಲಿ ಚೆನ್ನಾಗಿದೆ ಹೋಗ್ತಾ ಇರೋ ಜಾಗ ಅಲ್ವಾ ಸರ್? ಸ್ವಲ್ಪ ಕ್ಲೌಡಿ ಆಗೂ ಇದೆ. ಬ್ಯೂಟಿಫುಲ್ ಪ್ಲೇಸ್. ಹೌದು, ಕ್ಲೌಡಿ. ನೈಸ್ ಇಟ್ ಇಸ್. ಇನ್ನೂ ಹಸುವು ಅಂತ ಅವಳು ಹಾಲು ತಗೋತಾ ಇದ್ದಾಳೆ, ನಾನು ಸಿಟ್ಟು ಕೂತಿದ್ದೀವಿ. ಸಿಟ್ ಇಸ್ ಎನ್ಕ್ವೈರಿಂಗ್ ಅಬೌಟ್ ದ ಪ್ಲೇಸ್. We need water bottle. ಫಸ್ಟ್ ವಿಸಿಟ್ ಟು 7-Eleven, ಕ್ವಿಕ್ ಸ್ಟಾಪ್ ಟು ಪಿಕ್ ಸಮ್. ನಾನು ಸ್ಯಾಂಡ್ವಿಚ್ ತೊಗೊಂಡೆ, ಸಿದ್ಧಾಂತ ಅದು ಯಾವುದೋ ಇದನ್ನು ತೊಗೊಂಡಿದ್ದಾನೆ, ಪ್ರೋಟೀನ್ ಶೇಕ್ ಅಂತೆ. ಸೊ ಯಾ, ಇದನ್ನು ತೊಗೊಂಡು ಇವಾಗ ಹೊರಡೋದು. ಆಮೇಲೆ ಬಂದು ಡೀಟೇಲಾಗಿ ಶಾಪ್ ಮಾಡೋಣ. ರೀಚ್ ಆಗಿ ಹೋಟ್ಲು. ಅವಳು ಇನ್ನೂಗೆ ಸ್ವಲ್ಪ ಹಸಿವು, ನಿದ್ದೆ ಎಲ್ಲ ಆಗಿದೆ. ಸೊ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಈಗ ಇಳಿದು ಅವಳಿಗೆ ಫೀಡ್ ಮಾಡಿ ಮಲಗಿಸ್ಬೇಕು ಒಂದು ಅರ್ಧ ಗಂಟೆ. ಹಿಂಗಿದೆ. Oh, this is beautiful. I want to show you guys. Oh, Lodi. Patong. Oh my God. ಪತಾಂಗ್ ಬೀಚ್. ಪತಾಂಗ್ ಬೀಚ್ ಅಂತೆ. ಮುಂದೆ ನೋಡೋಣ. Okay, welcome to Naka Hotel. Thank you. You walk inside a beautiful view. This one. Oh, wow. ಇಲ್ಲಿ ನೋಡಿ, ಇದೆ ರಿಸೆಪ್ಷನ್. ಓಪನ್ ಆಗಿ ಹಿಂಗಿದೆ. ಎಸ್, ಲುಕ್ ಅಟ್ ದಿಸ್. So beautiful. Wow. Ali, can you see the water? And the rooms are here. So beautiful. ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ರೂಮಿಗೆ ಹೋದಾಗ ಹೆಂಗಿರತ್ತಂತ.
ಬಟ್ ಇಟ್ಸ್ ಬ್ಯೂಟಿಫುಲ್ ಆ್ಯಸ್ ಆಫ್ ನಾವು. ರಿಸೆಪ್ಷನ್ ಫುಲ್ ಡಿಫ್ರೆಂಟ್ ಆಗಿದೆ, ಓಪನ್ ರಿಸೆಪ್ಷನ್ ಇದು. ಬೇಬೆ ಅಲ್ಲಿ ಯಾರೋ ಪ್ರೈವೇಟ್ ಬೀಚ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಹೋಗ್ಪ ವಿ ಆಲ್ಸೋ ಗೋ ಇನ್ ದ ನೈಟ್. ಇವಾಗ ಹೋಗೋಣ. ಈಗ ಹೋಗ್ಬೋದು, ಬಟ್ ನೈಟ್ ನನಗೆ ಹೋಗೋಕ್ಕೆ ಇಷ್ಟ, ಸ್ವಲ್ಪ ಸೈಲೆಂಟ್ ಆಗಿರೋವಾಗ. ಹಾಗಾಗಿ ಇವಳು ಎದ್ದಿದ್ರೆ ನೈಟು ಹೋಗ್ಬೋದು.